ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ತುರ್ವಿಹಾಳ ಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಬಸನಗೌಡ ತುರ್ವಿಹಾಳ ಅವರ ಬೆಂಬಲಿಗರು 101 ಕಾಯಿ ಹೊಡೆದು ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. 2017ರ ಉಪಚುನಾವಣೆಯಲ್ಲಿ ಮಸ್ಕಿ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮಹತ್ವದ ಬಲ ಕೊಟ್ಟಿದ್ದು, ಕಾಂಗ್ರೆಸ್ ವಿಜಯಯಾತ್ರೆಯ ಆರಂಭವೇ ಮಸ್ಕಿ ಕ್ಷೇತ್ರದಿಂದ ಆಗಿತ್ತು ಅಂತ ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಪುನರ್ರಚನೆ ವೇಳೆ ಮಸ್ಕಿ ಕ್ಷೇತ್ರಕ್ಕೆ ಸೂಕ್ತ ಪ್ರತಿನಿಧಿತ್ವ ನೀಡಿ ಬಸನಗೌಡ ತುರ್ವಿಹಾಳ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅವರ ಭಾವಚಿತ್ರಗಳು ಇರುವ ಪೋಸ್ಟರ್ಗಳನ್ನು ಪ್ರದರ್ಶಿಸಿ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರೇ, ಇವತ್ತೇನು ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಈಗ ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನ ಏನು ಅಲಂಕರಿಸಿದ್ದಾರೆ, ಅವರ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಎನ್ ರಾಜಣ್ಣವ್ರದ್ದು ಮತ್ತು ನಮ್ಮ ಬಸನಗೌಡ ಅಣ್ಣವ್ರದ್ದು ಇಬ್ಬರದು ಹೆಸರು ಸಚಿವ ಸಂಪುಟದಲ್ಲಿ ಕೇಳಿ ಬರ್ತಾ ಇದೆ. ನಮ್ಮ ಒತ್ತಾಯ ಇಷ್ಟೇ, ಈಗಾಗಲೇ ಸುಮಾರು ಮಸ್ಕಿ ಕ್ಷೇತ್ರ ಅಂತಂದ್ರೆ ಅದು ಕಾಂಗ್ರೆಸ್ಸಿನ ತವರು ಮನೆ ಇದ್ದಾಗೆ. ಸುಮಾರು ಈ ಮಸ್ಕಿ ಏನು ವಿಧಾನಸಭೆ ಆಗಿ ವಿಂಗಡಣೆ ಆದ ನಂತರ 4 ಬೇರೆ ಕಾಂಗ್ರೆಸ್ ಗೆದ್ದು ಕಾಂಗ್ರೆಸ್ ಪ್ರತಿಷ್ಠೆಯನ್ನು ಹೆಚ್ಚಿಸಿದೆ. ಹಾಗಾಗಿ ಮಸ್ಕಿ ಕ್ಷೇತ್ರದ ಎಲ್ಲ ಯುವಕರ ಒತ್ತಾಯ ಮತ್ತು ಮುಖಂಡರ ಒತ್ತಾಯ, ಕೆಲಸ ಮಾಡತಕ್ಕಂತ ಒಬ್ಬ ಹರಿಕಾರನಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲೇಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯವಾಗಿದೆ. ಯಾಕಪ್ಪ ಅಂತಂದ್ರೆ ಅಂತ ಏನು ಇಡೀ ಸರ್ಕಾರ ಬಂದು ಹಣವನ್ನ ಹಂಚಿ ಇವತ್ತು ಬಿಜೆಪಿಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಸಂದರ್ಭದಲ್ಲಿ ಬಸನಗೌಡ ಅಣ್ಣನವರು ಕಾಂಗ್ರೆಸ್ ಪಕ್ಷವನ್ನ ಸೇರಿ ಪಕ್ಷವನ್ನ ಕಟ್ಟಿ ಸುಮಾರು 30,000 ಅಂತರಗಳಿಂದ ಗೆದ್ದು ಇಡೀ ಮಸ್ಕಿ ಕ್ಷೇತ್ರವನ್ನ ಇದು ಕಾಂಗ್ರೆಸ್ ಕ್ಷೇತ್ರ ಅನ್ನುವಂತೆ ಬಿಂಬಿಸಿ ಇಡೀ ರಾಜ್ಯದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರ ಒತ್ತಾಯ ಇಷ್ಟೇ, ಇಡೀ ಮಸ್ಕಿ ಕ್ಷೇತ್ರದ ಮುಖಂಡರ ಒತ್ತಾಯ ಇಷ್ಟೇ. ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇವತ್ತು ಅವ್ರನ್ನ ಸರ್ಕಾರನ ಒತ್ತಾಯಿಸೋದು ನಾವೇನಪ್ಪಾ ಅಂತಂದ್ರೆ, ಬಸನಗೌಡ ಅಣ್ಣವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಲೇಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯವಾಗಿದೆ. ಹಾಗಾಗಿ ಒತ್ತಾಯ ನಾವು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇಡೀ ಮಸ್ಕಿ ಕ್ಷೇತ್ರದಾದ್ಯಂತ ಹೋರಾಟವನ್ನು ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಸಚಿವ ಸಂಪುಟದಲ್ಲಿ ಬಸನಗೌಡ ಅಣ್ಣವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯವಾಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಇಡೀ ಬಸನಗೌಡ ಅಣ್ಣವರನ್ನ ಬೆಂಬಲಿಸೋದ್ರ ಮುಖಾಂತರ ಇಡೀ ಸರ್ಕಾರವನ್ನ ಮತ್ತೆ ಒಂದ್ಸರಿ ಮುಂದಿನ 2028ನೇ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಮಯವಾಗಬೇಕು. ಇವತ್ತು ಬಿಜೆಪಿ ಧೂಳಿಪಟ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಬಸನಗೌಡರನ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯವಾಗಿದೆ. ಬಸನಗೌಡರನ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಬಸನಗೌಡರನ್ನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ನೂತನವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರಲ್ಲಿ ನಮ್ಮ ಅತಿ ಹಿಂದುಳಿದ ಕ್ಷೇತ್ರ ಆಗಿರುವಂತಹ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವಂತಹ 2ನೇ ಸಾರಿ ಬಸನಗೌಡ ಅಣ್ಣನವರಿಗೆ ಸಚಿವ ಸ್ಥಾನ, ಬಸನಗೌಡ ತುರ್ವಿಹಾಳ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಯಾಕೆ ಒತ್ತಾಯಿಸ್ತಾ ಇದ್ದೇವೆ ಅಂದ್ರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಸುಣ್ಣವಾಗಿರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷತೆ ವಹಿಸಿಕೊಂಡಾಗ 17 ಜನ ಏನಿದೆಯಲ್ಲ, ಇದು ನಮ್ಮ ಆಪರೇಷನ್ ಕಮಲಕ್ಕೆ ತುತ್ತಾದ ಸಂದರ್ಭದಲ್ಲಿ ಎಲ್ಲಾ 16 ಸ್ಥಾನಗಳು ಬಿಜೆಪಿ ಗೆದ್ದಾಗ 17ನೇ ಸ್ಥಾನ ಇರತಕ್ಕಂಥದ್ದು ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರ. ಆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಕಾರ್ಯಕರ್ತರಿಗೆ ಹುಮ್ಮಸ್ಸು ಮತ್ತು ಹುರಿ ತುಂಬಿಸಿದಂತ ಬಸನಗೌಡನವರಿಗೆ ಖಂಡಿತವಾಗಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ಸೇ ನಮ್ಮ ರಾಜ್ಯದಲ್ಲಿ ಪೂರ್ತಿ ಇದಾಗಿ ಹೋಯಿತು ಅನ್ನುವಂತ ಸಂದರ್ಭದಲ್ಲಿ ಬಸನಗೌಡ ಅಣ್ಣನವರು ಗೆದ್ದಾಗ 30,000 ಮತಗಳಿಂದ ಗೆದ್ದಾಗ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಮೂಡಿತು. ಆ ಹುಮ್ಮಸ್ಸು ಮೂಡೋದಕ್ಕೆ ಕಾರಣಭೂತರಾಗಿರುವಂತಹ ಬಸನಗೌಡ ತುರ್ವಿಹಾಳ ಅಣ್ಣನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಖಂಡಿತವಾಗಿ ಕೊಡಬೇಕು. ಯಾಕಂದ್ರೆ ಯುವಕರಿದ್ದಾರೆ. ನಮ್ಮ ಮಸ್ಕಿ ತಾಲೂಕು ಏನಿದೆಯಲ್ಲ, ನೂತನವಾಗಿ ತಾಲೂಕಾಗಿದೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಸಚಿವ ಸ್ಥಾನ ಕೊಡಬೇಕು.
ರಾಜ್ಯದಲ್ಲಿ ಅತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದಿರುವಂತ ತಾಲೂಕಿನಲ್ಲಿ ಮಸ್ಕಿ ತಾಲೂಕು ಒಂದಾಗಿರೋದ್ರಿಂದ ನಮ್ಮ ರಾಯಚೂರು ಜಿಲ್ಲೆಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಸಚಿವ ಸ್ಥಾನ ಕೊಟ್ರಪ್ಪ ಅಂದ್ರೆ ಅಭಿವೃದ್ಧಿ ಆಗ್ತೈತೆ. ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರ ಬರೋದಕ್ಕೆ ಒಂದು ಒಳ್ಳೆ ಇದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸಲು ಇಚ್ಛೆ ಪಡ್ತೇನೆ. ಯಾವುದೇ ಕಾರಣಕ್ಕೂ ನಮ್ಮನ್ನ ಇದು ನಿರ್ಲಕ್ಷ್ಯ ಮಾಡದಂಗೆ ಕೊಡ್ಲೇಬೇಕು. ಕೊಟ್ರಪ್ಪ ಅಂದ್ರೆ ಮುಂದೆ ಕಾಂಗ್ರೆಸ್ ಉಳಿಗಾಲ ಇದೆ, ಎಲ್ಲ ಕಾರ್ಯಕರ್ತರಿಗೂ ಹುಮ್ಮಸ್ ಬರ್ತಿದೆ. ಆ ಕಾರಣಕ್ಕಾಗಿನೇ ನಮಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇನೆ. ಇದೀಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಅವರು ಜೂನ್ 3ರಂದು ಮುಖ್ಯಮಂತ್ರಿ ಪದ ಗ್ರಹಣ ಮಾಡುವ ಸಾಧ್ಯತೆ ಇದೆ. ಬಸವರಾಜ್ ಹೂಂದೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.